ನಾನು ಜನರ ಪಲ್ಸ್ನ ಅರ್ಥ ಮಾಡಿಕೊಂಡು ಅಲ್ಲಿ ಒಂದು ಪರ್ಫಾರ್ಮೆನ್ಸ್ ಮಾಡಬೇಕಾಗತ್ತೆ. ಬರೀ ಜಗಳ ಆಡೋದು ಜನ ನೋಡಲ್ಲ. ಓಕೆ, ಇವಾಗ ಮಂಜನೂ ನೋಡ್ತಾ ಇದ್ದ. ಮಂಜನ್ ಯಾಕೆ ಇಷ್ಟಪಟ್ಟಿಲ್ಲ? ನಮ್ಮ ಸೀಸನಲ್ಲಿ ಇಲ್ಲ, ಮಂಜ ನನಗಿಂತ ಜೋರ ಜಗಳ ಮಾಡಿದ್ದಾನೆ, ಬಟ್ ಆದರೆ ಜನ ಅವನ್ನ ಜ್ಞಾಪಕ ಇಟ್ಕೊಂಡಿಲ್ಲ. ಓಕೆ, ರಂಜಿತ್ ನನಗಿಂತ ಚೆನ್ನಾಗಿ ಬಾಡಿದ್ದು ಜನ ಜ್ಞಾಪಕ ಇಟ್ಕೊಂಡಿಲ್ಲ. ಈ ಚೈತ್ರ ಕುಂದಾಪುರ್ ನನಗಿಂತ ಬಾಯಿ ಬಡ್ಕಿ ಏನೇನೋ ಮಾತಾಡ್ಬಿಟ್ಲು, ಜನ ಆದ್ರೂ ಜ್ಞಾಪಕ ಇಟ್ಕೊಂಡಿಲ್ಲ. ಬಟ್ ಆದರೆ ನಮ್ಮನ್ನು ಜ್ಞಾಪಕ ಇಟ್ಕೊಂಡಿದ್ದಾರೆ ಅಂತಂದರೆ ಒಂದೊಂದಕ್ಕೆ ಲಿಮಿಟ್ ಅಂತ ಇತ್ತು. ಮತ್ತು ಪ್ರತಿಯೊಂದು ಆ್ಯಕ್ಟಿಗೂ ಕೂಡ, ಪ್ರತಿಯೊಂದು ಪರ್ಫಾರ್ಮೆನ್ಸ್ಗೂ ಕೂಡ ಒಂದು ಜೀವ ತುಂಬಿದ್ವಿ ಸರ್. ಸೊ ಪಾಸಿಬಲಿ ನನಗೆ ಈ ಅಂಶನ ಮಿಸ್ ಮಾಡ್ಕೊಳ್ತೀವಿ ಇಚ್ಚೋಲ್ಗು. ಈ ಎಂಟೈರ್ ಎಪಿಸೋಡಲ್ಲಿ ಅಂಶನ ಚಾಪ್ಟರ್ ತುಂಬ ಇಂಪಾರ್ಟೆಂಟು. ಅಂಶ ಇಲ್ಲ ಅಂದರೆ ಮೋಸ್ಟ್ಲಿ ಈ ಪರ್ಫಾರ್ಮೆನ್ಸೇ ಬರ್ತಾ ಇರಲಿಲ್ಲ. ನಾನು ಅವತ್ತಲ್ಲಿ ಕೂತ್ಕೊಂಡಿದ್ದೆ, ನಾನು ಸೀಸನ್ 11ನಲ್ಲಿ ಆ ಕಡೆ ಸ್ವರ್ಗದಲ್ಲಿ ಅಂಶ ಇದ್ರು, ನಾನು ಈ ಕಡೆ ಇದ್ದೆ. ನನ್ನ ನೈವಲು ಜ್ಞಾಪಕ ಇದೆ. ಅವ್ರು ಬಂದ್ಬಿಟ್ಟು ಜಗದೀಶ್ ಅವರೇ ನಂಗೆ ಸ್ವಲ್ಪ ಖಾಲಿ ಸಿಗ್ತೀರಾ ಅಂದರು. ಟಾಸ್ಕ್ ಅದು ನೋಡಿ, ಲೆಕ್ಕ ಹಾಕೊಳ್ಳಿ, ನಾನು ರಿಜೆಕ್ಟು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಕ್ಯಾಪ್ಟನ್ ಅವಳು ಮಾಡಲ್ಲ ಅಂತಂದರೆ ಆಯ್ತು ಇಸಿಕ್ತೀನಿ ಅಂತೇಳಿ ಕಾಲು ಅವ್ರದ್ದು ಇಸಿಗಿದೆ. ನನಗೊಂಥರ ಭಾಷೆ ಆಯ್ತು, ಏನು ಗುರು ನನ್ನ ತುಳಿದ್ಬಿಟ್ಲಲ್ಲ ಇವಳು ಅಂತ ಅಂದ್ಕೊಂಡು ಹಂಗೆ ಸುಮ್ಮನೆ ಹೇಳ್ತೀರಾ, ಜಗದೀಶ್ ಸ್ವಲ್ಪ ನನಗೆ ನೇಲ್ ಪಾಲಿಶ್ ಆಗ್ತೀರಾ ಅಂತ. ಸೊ ಪ್ರೊಜೆಕ್ಟ್ ಹೆಂಗಾಗ್ತಾ ಇದೆ ಅಂತಂದ್ರೆ ನನ್ನ ಸೇವಕ ಇವನು ಅಂತ ಪ್ರೊಜೆಕ್ಟ್ ಆಗ್ತಾ ಇತ್ತು. ನನ್ನ ತಾಳ್ಮೆ ಕೂಡ. ಆಮೇಲೆ ಅದೊಂದು ಟಾಸ್ಕು. ನಾನು ಬೇಡ ಅಂತ ಹೇಳಿದ್ರೆ ಅಲ್ಲೆಲ್ಲೋ ಒಂದು ಕಡೆ ಅದು ಆವಾಸ ಆಗುತ್ತೆ. ಬಟ್ ಹೆಂಗೆ ಡಿಪ್ಲೊಮ್ಯಾಟಿಕ್ ಆಗಿ ಮಾಡಬೇಕು ಅಂತಂದ್ರೆ ನಾನು ಹಿಂಗೆ ಹಾಕೊಂಡು ತಲೆ ಬಗ್ಸ್ಕೊಂಡು ಸೈಲೆಂಟ್ ಆಗಿದೆ. ಅಂಶ ಕೇಳಿದ್ರು, ಯಾಕ್ರಿ ಬೇಜಾರಲ್ಲಿ ನೇಲ್ ಪಾಲಿಶ್ ಆಗ್ತಾ ಇದ್ದೀರಾ ಅಂತ. ಇಲ್ಲ ರೀ, ಒಂದು ದಿವಸ ಕೂಡ ನಾನು ಹೆಂಡತಿಗೂ ಹಾಕಿಲ್ಲ, ನಾನು ಕಾಲು ಇಸ್ಕಿಲ್ಲ ಅಂತ ಅಂದ್ಬಿಟ್ಟೆ ಅಲ್ಲಿ. ಹೌದಾ, ಅದು ಬಟ್ ಏನಂತಂದ್ರೆ ಅಲ್ಟಿಮೇಟ್ ಆಗಿ ಒಬ್ಬರನ್ನ ತುಳಿದು ಇನ್ನೊಬ್ಬರು ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಬೇಕು ಅನ್ನೋದನ್ನ ಟಾಸ್ಕ್ಗೆ ವೆಯ್ಟ್ ಮಾಡ್ತಾ ಇರ್ತಾರೆ. ಪಾಸಿಬಲಿ ಅಂಶ ಅವರ ಆ ಒಂದು ಮೂಮೆಂಟ್ ಇದೆಯಲ್ಲ, ಐ ಕಾಂಟ್ ಫರ್ಗೆಟ್. ಅವರು ಒಂದು ಕಾಲಿಗೆ ನೆಲ್ ಪಾಲಿಶ್ ಹಾಕೊಂಡಿದ್ದು, ಒಂದು ಕಾಲೆತ್ತಿ ನಾನು ಎದೆ ಮೇಲೆ ಎಕ್ಕಿ ಹೋಗಿದ್ದು. ನಾನು ಹೆಂಡತಿ ಕೂಡ ಮಾಡಿಲ್ಲ ಈ ಕೆಲಸವನ್ನ. ಬಟ್ ಈ ಥರ ಒಂದು ಆಕ್ಟಿವಿಟೀಸನ್ನ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ ಸರ್. ಸೊ ನಾನು ಗಣೇಶ್ ಆಗ್ಲಿಕ್ಕಾಗಲ್ಲ, ಅಥವಾ ಪೂಜಾ ಗಾಂಧಿನೂ ಆಗ್ಲಿಕ್ಕಾಗಲ್ಲ, ಮೇಡಮ್ ಅವ್ರು ಪೂಜಾ ಗಾಂಧಿನೂ ಆಗ್ಲಿಕ್ಕಾಗಲ್ಲ. ಬಟ್ ಒಂದು ಸಿಮಿಲಾರಿಟಿ ಆಗಿ ತಮಾಷೆಯಲ್ಲಿ ಆ ಡೆಲಿವರಿ ಕೊಟ್ಟರಲ್ಲ, ಜನ ಇಷ್ಟಪಟ್ಟರು ಅದನ್ನು. ಒಂದು ಕಪಲ್ಸ್ ಅಂತ ಇದ್ರೆ ಅಂಶ ಜಗದೀಶ್ ಥರನೇ ಇರಬೇಕು, ಅಥವಾ ಅಂಶ ಜಗದೀಶ್ ಥರನೇ ಇರಬೇಕು ಅನ್ನೋ ಎಷ್ಟೋ ಜನ ಮಾತಾಡಿದ್ದನ್ನು ನಾನು ಕೇಳಿದ್ದೀನಿ ಸರ್. ನಮ್ಮನ್ನ ಜನ ಜ್ಞಾಪಕ ಇಟ್ಕೊಂಬೇಕೇ ಹೊರತು ಬಲವಂತಿಕೆ ಕಾರ್ಯಕ್ರಮ ನೋಡಬಾರ್ದು ಸರ್. ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ತಿನ್ನೋದ್ ಬದಲು ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ಮಿಗೆಲ್ಲ ಹೋಗ್ತೀವಿ, ರಿಸ್ಕ್ ತಗೋತೀವಿ. ಎನರ್ಜಿ ಡ್ರಿಂಕ್ ಆಗಿ ನಾವು ಜೀನಿ ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ. ಮತ್ತೆ ಅದರಿಂದ ಯಾವ್ದು ಸೈಡ್ ಎಫೆಕ್ಟ್ ಇಲ್ಲ, ಎಲ್ಲ ಆರ್ಗ್ಯಾನಿಕ್. ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ, ಮತ್ತೆ ಸ್ಕಿನ್ ಗ್ಲೋ ಕೊಡ್ತದೆ, ಮತ್ತೆ ತುಂಬಾ ಎನರ್ಜಿ ಆಗಿರ್ತೀರಾ.